ಬರ್ತಾ ಇದೆ, ನಾಳೆ CM ರಾಜೀನಾಮೆ ಕೊಡ್ತಾರೆ ಅಂತ ಕೂಡ ಜಾಸ್ತಿ ಬರ್ತದೆ. ಏನಾಗ್ಬೋದು ಸರ್ ರಾಜಕೀಯ ಬದಲಾವಣೆ? CM ಬದಲಾವಣೆ ಬಗ್ಗೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಳೆದ 3 ವರ್ಷಗಳಿಂದ ಕೂಡ ಅದೇ ಚರ್ಚೆಗಳು ನಡೀತಾ ಇತ್ತು. ಅವರ ಅಭಿವೃದ್ಧಿಗಿಂತ ಜಾಸ್ತಿ ಈ ಕುರ್ಚಿ ಕಾಳಗನೇ ನಡೀತಾ ಇತ್ತು. ತಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಅದು ಕಾಂಗ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನಮಗೇನು ಇವು ಯಾರು ಮುಖ್ಯಮಂತ್ರಿ ಆದರೂ ಕೂಡ ಒಳ್ಳೆ ಕೆಲಸ ಆಗಬೇಕು, ಅಭಿವೃದ್ಧಿ ಆಗಬೇಕು. ಇವತ್ತು ಅಭಿವೃದ್ಧಿ ಕುಂಠಿತ ಆಗಿದೆ, ನೀರಾವರಿ ಯೋಜನೆಗಳು ಕುಂಠಿತ ಆಗಿದೆ. ಮತ್ತು ಈಗ ಗ್ಯಾರಂಟಿಗಳು ಅಂತ ಏನು ಇವ್ರು ತಗೊಂಡ್ಬಂದರು. ಇವತ್ತು 10 ತಿಂಗಳು ಬಾಕಿ ಇದೆ, 36 ತಿಂಗಳಾಗಿದೆ ಈ ಸರ್ಕಾರ ರಚನೆಯಾಗಿ. 26 ತಿಂಗಳು ಇವ್ರು ಕೊಟ್ಟಿರ್ತಕ್ಕಂಥದ್ದು. 10 ತಿಂಗಳ ಹಣ ಇವತ್ತು ಒಬ್ಬೊಬ್ಬ ಮಹಿಳೆಗೆ 20,000 ರೂಪಾಯಿ ಬಾಕಿ ಇಟ್ಕೊಂಡಿದ್ದಾರೆ. ಅಂದರೆ 1,26,00,000 ಮಹಿಳೆಯರಿಗೆ ಬಾಕಿ ಇದೆ, 25,000 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇಂಥವೆಲ್ಲ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ಇದನ್ನು ಇಂಥ ಲೋಪದೋಷಗಳು ಕೂಡ ಯಾರೂ ಕೂಡ ಒಪ್ಪೋದಿಲ್ಲ. ಹಾಗಾಗಿ ಸರಿಯಾದಂಥ ರೀತಿಯಲ್ಲಿ ಆಡಳಿತ ಮಾಡಿದರೆ ಕರ್ನಾಟಕ ರಾಜ್ಯದ ಜನರು ಒಳ್ಳೆಯದಾಗುತ್ತೆ. ಸೊ ಇದರಿಂದ JDS ಅಥವಾ BJPಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಇದು ಏನಾದರೂ ತೊಂದರೆ? ಸುಳ್ಳುಗಳು ಹೇಳಿ ಬಂದು ಅದನ್ನು ಸರಿಯಾಗಿ ನಡೆಸ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಲಾಭ ಆಗುತ್ತೆ. ಅವ್ರು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಕೂಡ ಕರೆಕ್ಟಾಗಿದ್ದರೆ ಅನುಕೂಲ ಆಗುತ್ತೆ. ಸುಳ್ಳುಗಳೇ ಇವ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರು ಹೇಳಿ ಇವತ್ತು ಯಾರಾದರೂ ಬಂದು ನಾವು ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ. 36 ತಿಂಗಳು ಸರ್ಕಾರ ರಚನೆ ಆಗಿ 26 ತಿಂಗಳು ಕೊಟ್ಟಿದ್ದಾರೆ 2,000. ಇನ್ನು 10 ತಿಂಗಳದ್ದು ಬಾಕಿ ಇಲ್ಲ, ಕೊಡಲಿಲ್ಲ. ಒಂದೊಂದು ಮಹಿಳೆಗೆ 20,000 ಬಾಕಿ ಇದೆ. 1,26,00,000 ಮಹಿಳೆಯರಿಗೆ ಬಾಕಿ ಇಟ್ಕೊಂಡಿದ್ದಾರೆ, 25,000 ಕೋಟಿ ಬಾಕಿ ಇದೆ. ಈ ರೀತಿ ವಿಚಾರಗಳಿದ್ದಾಗ ಜನ ಯಾರು ಕೂಡ ಒಪ್ಪೋದಿಲ್ಲ. ಸಹಜವಾಗಿ ಲಾಭ ಆಗುತ್ತೆ NDAಗೆ. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27 ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ.